ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕೊನೆಯದು, ಜೀವಕೋಶವನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ಎ ರಾಬರ್ಟ್ ಬ್ರೌನ್, ಆಪ್ಷನ್ ಬಿ ರಾಬರ್ಟ್ ಹುಕ್, ಆಪ್ಷನ್ ಸಿ ಸಿಲ್ಡನ್, ಆಪ್ಷನ್ ಡಿ ಸ್ವ್ಯಾನ್. ಎರಡನೇ ಪ್ರಶ್ನೆ, ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು? ಕೋಶಪೊರೆ, ಸೈಟೋಪ್ಲಾಸಂ, ಕೋಶ ಕೇಂದ್ರ, ಕೋಶಭಿತ್ತಿ. ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುವ ಅಂಗಕ ಯಾವುದು? ಕಣದಂಗ ಯಾವುದು? ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್, ಕೋಶ ಕೇಂದ್ರ. ನೀರಿನ ಅಣುಗಳ ಅರೆಪಾರಗಮ್ಯ ಪೊರೆಯ ಮೂಲಕ ಚಲಿಸುವ ಪ್ರಕ್ರಿಯೆ ಪ್ರಸರಣ, ಆಸ್ಮೋಸಿಸ್, ಪ್ಲಾಸ್ಮೋಲೈಸಿಸ್. ಐದನೇ ಪ್ರಶ್ನೆ, ಕೋಶದ ಒಳಗಿನ ದ್ರವ ಸ್ವರೂಪದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಕೋಶ ಕೇಂದ್ರ, ಸೈಟೋಪ್ಲಾಸಂ, ಕೋಶಭಿತ್ತಿ, ಕ್ಲೋರೋಪ್ಲಾಸ್ಟ್. ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಜೀವಕೋಶ ಎಂದರೇನು? ಉತ್ತರ, ಜೀವಿಗಳ ದೇಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಎಂದು ಕರೆಯುತ್ತಾರೆ. ಏಕಕೋಶಿ ಜೀವಿ ಎಂದರೇನು? ಉದಾಹರಣೆ ನೀಡಿ. ಒಂದೇ ಒಂದು ಜೀವಕೋಶದಿಂದ ನಿರ್ಮಿತವಾಗಿರುವ ಜೀವಿಯನ್ನು ಏಕಕೋಶೀಯ ಜೀವಿ ಎನ್ನುತ್ತಾರೆ. ಉದಾಹರಣೆಗೆ ಅಮೀಬಾ. ನೆಕ್ಸ್ಟ್ 8ನೇ ಪ್ರಶ್ನೆ, ಬಹುಕೋಶೀಯ ಜೀವಿ ಎಂದರೇನು? ಅನೇಕ ಜೀವಕೋಶಗಳಿಂದ ನಿರ್ಮಿತವಾಗಿರುವ ಜೀವಿಯನ್ನು ಬಹುಕೋಶೀಯ ಜೀವಿ ಎನ್ನುತ್ತಾರೆ. ಉದಾಹರಣೆಗೆ ಮಾನವ, ಸಸ್ಯ, ತೆಂಗಿನ ಮರ. 9ನೇ ಪ್ರಶ್ನೆ, ಕೋಶ ಪೊರೆಯ ಒಂದು ಮುಖ್ಯ ಕಾರ್ಯವನ್ನು ಬರೆಯಿರಿ. ಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಇದು ಆಯ್ದ ಪಾರಗಮ್ಯ ಪೊರೆಯಾಗಿದೆ ಅಥವಾ ಅರೆವ್ಯಾಪ್ತ ಪೊರೆಯಾಗಿದೆ. 10ನೇ ಪ್ರಶ್ನೆ, ಕೋಶಭಿತ್ತಿ ಯಾವ ಜೀವಕೋಶಗಳಲ್ಲಿ ಕಂಡುಬರುತ್ತದೆ? ಉತ್ತರ, ಕೋಶಭಿತ್ತಿ ಮುಖ್ಯವಾಗಿ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. 11ನೇ ಪ್ರಶ್ನೆ, ಜೀವಕೋಶ ಸಿದ್ಧಾಂತದ ಎರಡು ಮುಖ್ಯ ಅಂಶಗಳನ್ನು ಬರೆಯಿರಿ. ಎಲ್ಲ ಜೀವಿಗಳು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ನಿರ್ಮಿತವಾಗಿವೆ. ಜೀವಕೋಶವು ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. 12ನೇ ಪ್ರಶ್ನೆ, ಕೋಶಪೊರೆ ಮತ್ತು ಕೋಶಭಿತ್ತಿಯ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಕೋಶಪೊರೆ, ಕೋಶಭಿತ್ತಿ. ಕೋಶಪೊರೆಯು ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಕೋಶಭಿತ್ತಿಯು ಜೀವಕೋಶಕ್ಕೆ ಆಕಾರ ಮತ್ತು ದೃಢತೆ ನೀಡುತ್ತದೆ. ಕೋಶಪೊರೆಯು ಅರೆಪಾರಗಮ್ಯವಾಗಿದೆ. ಕೋಶಭಿತ್ತಿಯು ಸಾಮಾನ್ಯವಾಗಿ ಕಠಿಣ ಮತ್ತು ಸಂಪೂರ್ಣವಾಗಿ ಪಾರಗಮ್ಯವಾಗಿದೆ. ಪ್ರಸರಣ ಎಂದರೇನು? ಒಂದು ಉದಾಹರಣೆ ಕೊಡಿ. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಕಣಗಳು ಚಲಿಸುವುದನ್ನು ಪ್ರಸರಣ ಎನ್ನುತ್ತಾರೆ. ಉದಾಹರಣೆಗೆ ಕೋಶಕ್ಕೆ ಆಮ್ಲಜನಕ ಪ್ರವೇಶಿಸುವುದು. ಹೈಪೋಟೋನಿಕ್ ಮತ್ತು ಹೈಪರ್ಟೋನಿಕ್ ದ್ರಾವಣಗಳನ್ನು ವಿವರಿಸಿ. ಹೈಪೋಟೋನಿಕ್ ದ್ರಾವಣ ಕೋಶದ ಒಳಗಿನ ದ್ರಾವಣಕ್ಕಿಂತ ಹೊರಗಿನ ದ್ರಾವಣದ ಸಾಂದ್ರತೆ ಕಡಿಮೆ.
ನೀರು ಕೋಶದ ಹೊರಗಡೆ ಚಲಿಸುತ್ತದೆ. ಹೈಪರ್ಟೋನಿಕ್ ಕೋಶದ ಒಳಗಿನ ದ್ರಾವಣಕ್ಕಿಂತ ಹೊರಗಿನ ದ್ರಾವಣದ ಸಾಂದ್ರತೆ ಹೆಚ್ಚು. ನೀರು ಕೋಶದ ಒಳಗಡೆ ಚಲಿಸುತ್ತದೆ. ಸಸ್ಯಕೋಶ ಮತ್ತು ಪ್ರಾಣಿ ಕೋಶಗಳ ಎರಡು ವ್ಯತ್ಯಾಸಗಳನ್ನು ಸಸ್ಯಕೋಶ ಮತ್ತು ಪ್ರಾಣಿ ಕೋಶಗಳ ಎರಡು ವ್ಯತ್ಯಾಸಗಳು. ಸಸ್ಯಕೋಶದಲ್ಲಿ ಕೋಶಭಿತ್ತಿ ಇರುತ್ತದೆ, ಪ್ರಾಣಿ ಕೋಶದಲ್ಲಿ ಇರುವುದಿಲ್ಲ. ಸಸ್ಯಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತದೆ, ಪ್ರಾಣಿ ಕೋಶದಲ್ಲಿ ಇರುವುದಿಲ್ಲ. ಜೀವಕೋಶದ ರಚನೆ ಮತ್ತು ಅಂಗಕಗಳ ಕಾರ್ಯಗಳು. ಕಣದಂಗಗಳ ಕಾರ್ಯಗಳು. ಜೀವಕೋಶವು ಮುಖ್ಯವಾಗಿ ಕೋಶಪೊರೆ, ಸೈಟೋಪ್ಲಾಸಂ, ಕೋಶ ಕೇಂದ್ರಗಳಿಂದ ಕೂಡಿದೆ. ಸಸ್ಯಕೋಶದಲ್ಲಿ ಕೋಶಪೊರೆ ಕೋಶವನ್ನು ಸುತ್ತುವರೆದಿದ್ದು ವಸ್ತುಗಳ ಒಳ-ಹೊರ ಚಲನೆಯನ್ನು ನಿಯಂತ್ರಿಸುತ್ತದೆ. ಸೈಟೋಪ್ಲಾಸಂ ಕೋಶದ ವಿವಿಧ ಜೀವಕ್ರಿಯೆಗಳನ್ನು ನಡೆಯುವ ದ್ರವಭಾಗ. ಕೋಶ ಕೇಂದ್ರ ಕೋಶದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಆನುವಂಶಿಕ ಮಾಹಿತಿಯನ್ನು ಹೊಂದಿರುತ್ತದೆ. ಮೈಟೊಕಾಂಡ್ರಿಯಾ ಕೋಶಕ್ಕೆ ಅಗತ್ಯವಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಕ್ಲೋರೋಪ್ಲಾಸ್ಟ್ ಕ್ಲೋರೋಫಿಲ್ ಹೊಂದಿದ್ದು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ನಡೆಸಲು ಸಹಾಯ ಮಾಡುತ್ತದೆ. 17ನೇ ಪ್ರಶ್ನೆ, ಆಸ್ಮಾಸಿಸ್ ಮತ್ತು ವಿವಿಧ ದ್ರಾವಣಗಳ ಪರಿಣಾಮ. ಅರೆಪಾರಗಮ್ಯ ಪೊರೆಯ ಮೂಲಕ ನೀರಿನ ಅಣುಗಳು ಹೆಚ್ಚಿನ ನೀರಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ನೀರಿನ ಸಾಂದ್ರತೆಯ ಕಡೆಗೆ ಚಲಿಸುವುದು. ಹೈಪೋಟೋನಿಕ್ ದ್ರಾವಣ ಹೊರಗಿನ ದ್ರಾವಣದ ಸಾಂದ್ರತೆ ಕಡಿಮೆ ಇರುವುದರಿಂದ ನೀರು ಕೋಶದ ಒಳಗೆ ಪ್ರವೇಶಿಸುತ್ತದೆ, ಕೋಶವು ಉಬ್ಬುತ್ತದೆ. ಐಸೋಟೋನಿಕ್ ದ್ರಾವಣ ಹೊರಗಿನ ಮತ್ತು ಕೋಶದ ಒಳಗಿನ ದ್ರಾವಣಗಳ ಸಾಂದ್ರತೆ ಸಮವಾಗಿರುತ್ತದೆ, ನೀರಿನ ನಿವ್ವಳ ಚಲನೆ ಇರುವುದಿಲ್ಲ. 3ನೇದ್ದು ಹೈಪರ್ಟೋನಿಕ್ ದ್ರಾವಣ ಹೊರಗಿನ ದ್ರಾವಣದ ಸಾಂದ್ರತೆ ಹೆಚ್ಚಾಗಿರುವುದರಿಂದ ನೀರು ಕೋಶದಿಂದ ಹೊರಗೆ ಹೋಗುತ್ತದೆ. ಸಸ್ಯಕೋಶ ಮತ್ತು ಪ್ರಾಣಿ ಜೀವಕೋಶಗಳಿರುವ ವ್ಯತ್ಯಾಸ.